ಸೆಕೆಂಡ್ ಪಿ ಯು ಸಿ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದರೆ ಪಾಸ್ ಮಾಡ್ತಾರೆ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಆ್ಯಕ್ಚುಲಿ ಅಂತ ಹೇಳಿದ್ರೆ ಈಗ ಪಾಸ್ ಮಾಡೋದಿರಲ್ಲ, ನಾವೇ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಪಾಸಿಂಗ್ ಮಾರ್ಕ್ಸ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ಪಡೆದುಕೊಂಡು ಪಾಸ್ ಆಗಬೇಕಾಗಿರುತ್ತೆ. ಪಾಸ್ ಮಾಡೋದಿಲ್ಲ, ಪಾಸ್ ಆಗಬೇಕು. ಈಗ ಅದೇ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ನಂತರ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಈ ಎಲ್ಲ ವಿಷಯಗಳಿಗೆ 70 ಮಾರ್ಕ್ಸ್ನ ಥಿಯರಿ ಎಕ್ಸಾಮ್ ಆಗುತ್ತೆ. ಓಕೆನಾ, 70 ಮಾರ್ಕ್ಸ್ನ ಥಿಯರಿ ಎಕ್ಸಾಮ್ ಆಗುತ್ತೆ. ಆ 70ಗೆ 21 ಮಾರ್ಕ್ಸ್, ಮಿನಿಮಮ್ 21 ಮಾರ್ಕ್ಸನ್ನು ಪಡೆದುಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದರೆ 21 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಈಗ ಯಾವುದೋ ಸ್ಟೂಡೆಂಟ್ 20 ಮಾರ್ಕ್ಸ್ ಪಡೆದುಕೊಂಡ್ರೆ 19 ಮಾರ್ಕ್ಸ್ ಪಡೆದುಕೊಂಡ್ರೆ ಅವರು ಫೇಲ್ ಆದ ರೀತಿ. 21 ಮಾರ್ಕ್ಸನ್ನು ಪಡೆದುಕೊಂಡ್ರೆ 70 ಮಾರ್ಕ್ಸ್ಗೆ ಅವರು ಪಾಸ್ ಆದ ರೀತಿ. ನಂತರ 30 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಏನಾಗುತ್ತೆ, ಪ್ರಾಕ್ಟಿಕಲ್ಗೆ ಅವರು ಏನು ಮಾರ್ಕ್ಸನ್ನು ಪಡೆದುಕೊಂಡಿರ್ತಾರೆ ಅದನ್ನು ಕೂಡ ಆ್ಯಡ್ ಮಾಡಿ ಫೈನಲ್ ರಿಸಲ್ಟನ್ನು ಕೊಡ್ತಾರೆ ನಿಮಗೆ. ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಏನು 70ಗೆ 21 ತೆಗೆದುಕೊಂಡಿದ್ದಾರೆ, ಪ್ರಾಕ್ಟಿಕಲ್ 30ಗೆ 30 ತೆಗೆದುಕೊಂಡಿದ್ದಾರೆ, ಟೋಟಲ್ 51 ಆಯಿತು, ಅವರು ಪಾಸ್ ಆದ ರೀತಿ. ಬಟ್ ಮತ್ತೊಂದು ವಿಷಯ ಕೂಡ ಗೊತ್ತಿರಲಿ, ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಆ್ಯಡ್ ಮಾಡಿದಾಗ, ಅಂದರೆ ಈಗ 70 ಮಾರ್ಕ್ಸ್ನ ಥಿಯರಿ, 30 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 100 ಆಯಿತು. ಆ 100ಗೆ 35 ಬಂದಿರಬೇಕು. ಓಕೆನಾ, ಸೊ 70ಗೆ 21 ಬರಲೇಬೇಕು. ನಂತರ ಪ್ರಾಕ್ಟಿಕಲನ್ನು ಆ್ಯಡ್ ಮಾಡಿದಾಗ, ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಆ್ಯಡ್ ಮಾಡಿದಾಗ 100ಗೆ 35 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಬಂದರೆ ಪಾಸ್ ಆಗಿರ್ತಾರೆ. ಈಗ ಯಾವುದೋ ಸ್ಟೂಡೆಂಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಚೆನ್ನಾಗಿ ಆಗಿಲ್ಲ, ಆರಿಸಿದ್ದಾಗ ಅವರು ಈ ಥಿಯರಿ ಎಕ್ಸಾಮ್ ಏನಿದೆ 70 ಮಾರ್ಕ್ಸ್ನ ಎಕ್ಸಾಮ್, ಅದರಲ್ಲೇ 35ಅನ್ನು ಸ್ಕೋರ್ ಮಾಡಿದ್ರೆ ಪಾಸ್ ಆದ ರೀತಿ. ಓಕೆ, ಸೊ ಈ ರೀತಿ ಕ್ರೈಟೀರಿಯಾಸ್ ಇರುತ್ತೆ. ನಂತರ ಮುಂದಿನ ವಿಷಯ ಹೇಳೋದಾದ್ರೆ, ಈಗ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಅಕೌಂಟೆನ್ಸಿ, ನಂತರ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ನಂತರ ಸೈನ್ಸ್ ಅವರಿಗೆ ಮ್ಯಾಥಮೆಟಿಕ್ಸ್, ಈ ಎಲ್ಲ ಸಬ್ಜೆಕ್ಟ್ಗಳ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಆ 80ಕ್ಕೆ ಪಾಸಿಂಗ್ ಮಾರ್ಕ್ಸ್ 24 ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ, ಹಾಗೆ ರಿಪೀಟರ್ಸ್ಗೆ 80 ಮಾರ್ಕ್ಸ್ನ ಎಕ್ಸಾಮ್ ಏನಿದೆ, 80 ಮಾರ್ಕ್ಸ್ನ ಎಕ್ಸಾಮ್, ಅದಕ್ಕೆ ಪಾಸಿಂಗ್ ಮಾರ್ಕ್ಸ್ 24 ಆಗಿರುತ್ತೆ. ನಂತರ 20 ಮಾರ್ಕ್ಸ್ ಇಂಟರ್ನಲ್ ಏನಿರುತ್ತೆ, ಆ 20 ಮಾರ್ಕ್ಸ್ ಇಂಟರ್ನಲಲ್ಲಿ ಇವೀಗ 11 ಮಾರ್ಕ್ಸ್ 11 ಮಾರ್ಕ್ಸನ್ನು ಪಡೆದುಕೊಂಡ್ರೆ ಇಲ್ಲಿ 24, ಅಂದರೆ 80ಗೆ 24, ಅದನಂತರ ಇಂಟರ್ನಲ್ 20 ಮಾರ್ಕ್ಸ್ಗೆ 11 ಮಾರ್ಕ್ಸ್ ಪಡ್ಕೊಂಡ್ರೆ 24 + 11 ಎಷ್ಟಾಯಿತು, 35 ಆದ ರೀತಿ. ಅಂದರೆ ಟೋಟಲ್ 100ಗೆ 35 ಮಾರ್ಕ್ಸ್ ಬಂದ ರೀತಿ ಆಯಿತು. ಓಕೆನಾ, ಹಾಗಿದ್ದಾಗ ಪಾಸ್ ಆದ ರೀತಿ ಆಗುತ್ತೆ. ಅಂದರೆ ನಿಮಗೆ 100ಗೆ 35 ಮಾರ್ಕ್ಸ್ ಬೇಕು, ಥಿಯರಿ ಮತ್ತು ಅಥವಾ 80 ಮಾರ್ಕ್ಸ್ನ ಎಕ್ಸಾಮ್ಗೆ ಪಡೆದುಕೊಂಡ ಮಾರ್ಕ್ಸ್ ಹಾಗೆ ಇಂಟರ್ನಲ್ ಮಾರ್ಕ್ಸನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, 100ಗೆ 35 ಮಾರ್ಕ್ಸ್ ಬೇಕಾಗುತ್ತೆ. ಈಗ ಯಾವುದೋ ಸ್ಟೂಡೆಂಟ್ ಇಂಟರ್ನಲ್ ಮಾರ್ಕ್ಸ್ ಅಷ್ಟು ಚೆನ್ನಾಗಿ ಆಗಿಲ್ಲ, ಅವರು 80ಗೆ 35 ಮಾರ್ಕ್ಸ್ ಪಡೆದುಕೊಂಡ್ಬಿಟ್ರು, ಆವಾಗ ಅವ್ರು ಪಾಸ್ ಆದ ರೀತಿ. ಓಕೆ, ಬಟ್ ಹಾಂ, ಈಗ 80 ಮಾರ್ಕ್ಸ್ನ ಎಕ್ಸಾಮ್ನ ಕನ್ಸಿಡರ್ ಮಾಡಿದ್ರೆ 80ಗೆ 24 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಫ್ರೆಷರ್ಸ್ ಮತ್ತು ರಿಪೀಟರ್ಸ್ಗೆ. ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂತ ಬರ್ತಾರೆ, ಅಂದರೆ ಖಾಸಗಿ ವಿದ್ಯಾರ್ಥಿಗಳು, ಅವರ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ನಿಮಗೆ ಹೇಳೋದಾದರೆ ಅವರಿಗೂ ಕೂಡ 80 ಮಾರ್ಕ್ಸ್ನ ಎಕ್ಸಾಮೇ ಆಗಿದೆ. ಬಟ್ ಈ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇರಲ್ಲ. ಓಕೆ, ಅಂತಹ ವಿದ್ಯಾರ್ಥಿಗಳಿಗೆ 80 ಮಾರ್ಕ್ಸ್ನ ಎಕ್ಸಾಮ್ಗೆ 28 ಮಾರ್ಕ್ಸ್ 28 ಮಾರ್ಕ್ಸನ್ನು ಪಡೆದುಕೊಂಡ್ರೆ ಅವರು ಪಾಸ್ ಆದ ರೀತಿ. ಯಾರು, ಪ್ರೈವೇಟ್ ಕ್ಯಾಂಡಿಡೇಟ್ಸ್, ಹಾಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಥವಾ ಖಾಸಗಿ ವಿದ್ಯಾರ್ಥಿಗಳು. ನಂತರ ರಿಪೀಟರ್ಸ್ ಮತ್ತೊಂದು ಕ್ವಶನ್ ಕೂಡ ಕೇಳ್ತಾ ಇದ್ರು, ನಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರ ಅಂತ. ನೀವೀಗ ಹಿಂದಿನ ವರ್ಷ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದು ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆಗಿ ಈ ವರ್ಷ ಪಾಸ್ ಆಗಬೇಕು ಅಂತ ಎಕ್ಸಾಮ್ ಬರೆದಿದ್ರೆ, ಹಿಂದಿನ ವರ್ಷ ಇಂಟರ್ನಲ್ ಮಾರ್ಕ್ಸ್ ಏನು ಪಡೆದುಕೊಂಡಿದ್ದೀರಾ ಅದನ್ನು ಕನ್ಸಿಡರ್ ಮಾಡ್ತಾರೆ. ಓಕೆನಾ, ಅದು ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ನಂತರ 80ಗೆ ಏನು ಮಾರ್ಕ್ಸನ್ನು ಈ ವರ್ಷ ಪಡೆದುಕೊಂಡಿದ್ದೀರಾ ಅದನ್ನು ಆ್ಯಡ್ ಮಾಡಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಈ ರೀತಿ ಇರುತ್ತೆ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ ಇದೆ ಜಾರಾಗಿ, ಅಲ್ಲಿ ಕೂಡ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.